ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬೆಂಗಳೂರಿನ ಆಡುಗೋಡಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಒಂಟಿಯಾಗಿ ವಾಸವಿದ್ದ ಯುವತಿಯೊಬ್ಬಳು 5 ದಿನಗಳ ಹಿಂದೆಯೇ ಸಾವನ್ನಪ್ಪಿದ್ದು, ಇಂದು ಆಕೆಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಆದರೆ ಸಾವಿಗೂ ಮುನ್ನ ಆಕೆ ಇದ್ದ ಪರಿಸ್ಥಿತಿ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಈ ಘಟನೆಯ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ ಕಾಂತಾವರ. ಸಿಲಿಕಾನ್ ಸಿಟಿಯ ಆಡುಗೋಡಿಯ ಮನೆಯಲ್ಲಿ ವಾಸವಿದ್ದಂತಹ ಜಾರ್ಖಂಡ್ ಮೂಲದ ಪೂಜಾ ದತ್ತ ಎಂಬ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಕಳೆದ 5 ದಿನಗಳಿಂದ ಆಕೆ ಹೊರಬರದಿದ್ದಾಗ ಮನೆಯಿಂದ ಬರ್ತಾ ಇದ್ದ ದುರ್ವಾಸನೆ ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಾಗಿಲು ಮುರಿದು ಒಳ ಹೋದಂತಹ ಪೊಲೀಸರಿಗೆ ಕಂಡ ದೃಶ್ಯಗಳು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಹೌದು, ಪೂಜಾ ವಾಸವಿದ್ದ ಮನೆಯ ಗೋಡೆಗಳ ಮೇಲೆ ವಿಚಿತ್ರವಾದ ಡ್ರಾಯಿಂಗ್ಗಳು ಮತ್ತು ಚೀಟಿಗಳನ್ನ ಅಂಟಿಸಲಾಗಿತ್ತು. ಮನೆಯ ಒಂದು ಕೊಠಡಿಯಲ್ಲಿ ಸುಮಾರು 5 ಚೀಲಗಳಷ್ಟು ಡ್ರಾಯಿಂಗ್ ಪೇಪರ್ಗಳು ಕಸದಂತೆ ಬಿದ್ದಿವೆ. ತನ್ನ ಕುಟುಂಬದ ಸದಸ್ಯರ ಹೆಸರುಗಳನ್ನ ಬರೆದು ಅವುಗಳ ಮೇಲೆ ಅರ್ಧಂಬರ್ಧ ಚಿತ್ರಗಳನ್ನ ಬಿಡಿಸ್ತಾ ಇದ್ದ ಪೂಜಾ ತೀವ್ರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ಲಾ ಅನ್ನುವಂತಹ ಸಂಶಯ ಮೂಡಿದೆ. ಇನ್ನು ಈ ಸಾವಿನ ಸುತ್ತ ಮತ್ತೊಂದು ಅನುಮಾನದ ಹುತ್ತ ಬೆಳೆದಿದೆ. ಆಗಾಗ ಒಬ್ಬ ಅಪರಿಚಿತ ಯುವಕ ಈಕೆಯ ಮನೆಗೆ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಜೋರಾಗಿ ಗಲಾಟೆಗಳು ನಡೀತಾ ಇದ್ವು ಅಂತ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಕೊಲೆನೋ ಅಥವಾ ವಿಷ ಸೇವಿಸಿ ಮಾಡಿಕೊಂಡ ಆತ್ಮಹತ್ಯೆಯೋ ಎಂಬ ಗೊಂದಲ ಮುಂದುವರೆದಿದೆ. ಸದ್ಯಕ್ಕೆ ಪೊಲೀಸರು ಆಕೆಯ ಮೊಬೈಲ್ ವಶಪಡಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಕೊಲೆ ಎಂದು ದೃಢಪಟ್ಟಿಲ್ಲವಾದರೂ ಸಾವಿನ ನಿಖರ ಕಾರಣ ತಿಳಿಯಲು ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ದಾರೆ. 12-1 ಗಂಟೆ ಅವ್ರು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಲ್ಲ. ನಾನು ನೋಡಿಲ್ಲ, ಬರೀ ಬೈಕ್ ಮಾತ್ರ ನೋಡಿದ್ದೀನಿ. ಅವರು ಒಂದ್ ಸ್ವಲ್ಪ ಸೈಕ್ ಪೇಷಂಟ್ ತರ ಮುಖ ನೋಡ್ರೆ ಬೈದ್ಬಿಟ್ಟು ತಗೊಳ್ಳಿ. ಯಾವಾಗ ನೋಡಿದ್ರು ಸೌಂಡ್ ಮಾಡ್ಕೊಂಡ್ ಬರೋಳು, ಮುಖ ನೋಡ್ರೇನೆ ಬೈದ್ಬಿಟ್ಟು. ಯುವತಿಯ ನಗ್ನ ಮೃತದೇಹ ಪತ್ತೆಯಾದ ಬೆನ್ನಲ್ಲೇ ಯುವತಿಯ ಈ ನಿಗೂಢ ಸಾವಿನ ಹಿಂದಿನ ರಹಸ್ಯ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ಏನೋ ಅವಳು ಬೈಕೊಂಡು ಹೋಗೋಳು, ಮುಖ ನೋಡಿದ್ರೆ ಅವಳ ಮುಖ ನೋಡ್ರೇನೆ ಬೈಕೊಂಡು ಹೋಗೋಳು. ಆಮೇಲೆ ಅವಳು ಒಬ್ಬೊಬ್ಳೆ ಹಾಡು ಹೇಳ್ತಾ ಇದ್ಲಂತೆ, ನೈಟ್ ಎಲ್ಲ ನಿದ್ದೆ ಮಾಡಲ್ಲ, ಅದೆಲ್ಲ ಮಾಡ್ತಾ ಇದ್ಲ. ಆಮೇಲೆ ಅವಳು ಸೂಸೈಡ್ ಮಾಡ್ತಾ